ಇವತ್ತಿನ ಪ್ರಮುಖ ಸುದ್ದಿ ಅಂತಂದ್ರೆ ಪ್ರಜ್ವಲ್ ವಾಪಸ್ ಆಗ್ತಾರ ಅನ್ನೋದು. ಜರ್ಮನಿಯ ಮ್ಯೂನಿಚ್ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಬಂದಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಬುಕ್ ಮಾಡಿರುವಂತಹ ಟಿಕೆಟ್ ನ ಪ್ರಕಾರ ಹೋಗೋದಾದ್ರೆ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಈಗ ಜರ್ಮನಿಯ ಮ್ಯೂನಿಚ್ ಏರ್ಪೋರ್ಟ್ಗೆ ಪ್ರಜ್ವಲ್ ಬಂದಿದ್ದು 2 ಬ್ಯಾಗ್ಗಳ ಜೊತೆ ಚೆಕ್ ಇನ್ ಆದ ಆರೋಪಿ ಪ್ರಜ್ವಲ್ ರೇವಣ್ಣ. ಯಾವುದೇ ಕ್ಷಣದಲ್ಲೂ ಪ್ರಜ್ವಲ್ ಬೋರ್ಡಿಂಗ್ ಆಗುವ ಸಾಧ್ಯತೆ ಇದೆ. ಜರ್ಮನಿಯ ಮ್ಯೂನಿಚ್ ಏರ್ಪೋರ್ಟ್ಗೆ ಬಂದಿದ್ದಾರೆ ಪ್ರಜ್ವಲ್. 2 ಬ್ಯಾಗ್ಗಳ ಜೊತೆ ಚೆಕ್ ಇನ್ ಆಗಿದ್ದಾರೆ ಆರೋಪಿ ಪ್ರಜ್ವಲ್ ರೇವಣ್ಣ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. 3:15ಕ್ಕೆ ವಿಮಾನ ಹೊರಡುತ್ತೆ. ಮಧ್ಯರಾತ್ರಿ 12:30ಕ್ಕೆ ಬೆಂಗಳೂರಿಗೆ ಬಂದಿಳಿಯಲಿರುವಂತಹ ವಿಮಾನ ಅದು. ಆ ಫ್ಲೈಟ್ ನಲ್ಲೇ ಪ್ರಜ್ವಲ್ ಬರ್ತಾರೆ ಎನ್ನುವ ನಿರೀಕ್ಷೆ. ಈಗ ಅಲ್ಲಿ ಏರ್ಪೋರ್ಟ್ಗೆ ಬಂದಿದ್ದಾರೆ ಎನ್ನುವ ಮಾಹಿತಿ ಖಚಿತ ಆಗ್ತಾ ಇದೆ. ಜರ್ಮನಿಯ ಮ್ಯೂನಿಚ್ ಏರ್ಪೋರ್ಟ್ಗೆ ಬಂದ್ರು ಪ್ರಜ್ವಲ್. ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ಬೋರ್ಡಿಂಗ್ ಆಗುವ ಸಾಧ್ಯತೆ ಇದೆ. ಬೋರ್ಡಿಂಗ್ ಆದಂತಹ ಹಿನ್ನೆಲೆ ಬೆಂಗಳೂರಿಗೆ ಬರೋದು ಕನ್ಫರ್ಮ್ ಆಗುತ್ತೆ. ಸದ್ಯ ಲಗೇಜ್ ಚೆಕ್ ಇನ್ ಆಗಿದೆ. 2 ಬ್ಯಾಗ್ಗಳ ಜೊತೆ ಆರೋಪಿ ಪ್ರಜ್ವಲ್ ರೇವಣ್ಣ ಚೆಕ್ ಇನ್ ಆಗಿದ್ದು ಯಾವುದೇ ಕ್ಷಣದಲ್ಲೂ ಪ್ರಜ್ವಲ್ ಬೋರ್ಡಿಂಗ್ ಆಗುವ ಸಾಧ್ಯತೆ ಇದೆ. ನಿಗದಿತ ಸಮಯಕ್ಕಿಂತ 1 ಗಂಟೆ ತಡವಾಗಿ ಬರಲಿದೆ ಲುಫ್ತಾನ್ಸಾ ವಿಮಾನ. ಹವಾಮಾನ ವೈಪರೀತ್ಯದಿಂದಾಗಿ ಅಂದ್ರೆ ಭಾರತೀಯ ಕಾಲಮಾನದ ಪ್ರಕಾರ 4:20ಕ್ಕೆ ವಿಮಾನ ಟೇಕ್ ಆಫ್ ಆಗುತ್ತೆ. ಸುವರ್ಣ ನ್ಯೂಸ್ ನಲ್ಲಿ ಪ್ರಜ್ವಲ್ ಪ್ರಯಾಣದ ಪಿನ್ ಟು ಪಿನ್ ಮಾಹಿತಿ. ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 4:20ಕ್ಕೆ ಟೇಕ್ ಆಫ್ ಆಗಲಿದೆ ವಿಮಾನ. ಹವಾಮಾನ ವೈಪರೀತ್ಯದಿಂದಾಗಿ 1 ಗಂಟೆ ತಡವಾಗಲಿದೆ. ನಿಗದಿತ ಸಮಯಕ್ಕಿಂತ 1 ಗಂಟೆ ತಡವಾಗಿ ಲುಫ್ತಾನ್ಸಾ ವಿಮಾನ ಬೆಂಗಳೂರನ್ನು ತಲುಪಲಿದ್ದು ಯಾವುದೇ ಕ್ಷಣದಲ್ಲೂ ಪ್ರಜ್ವಲ್ ಬೋರ್ಡಿಂಗ್ ಆಗುವ ಸಾಧ್ಯತೆ. ಈ ಹಿಂದೆ ಪ್ರಜ್ವಲ್ 5 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು. ಈ ಬಾರಿ ಏರ್ಪೋರ್ಟ್ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮ್ಯೂನಿಚ್ ಏರ್ಪೋರ್ಟ್ಗೆ ಬಂದಿರುವಂತಹ ಪ್ರಜ್ವಲ್ ಚೆಕ್ ಇನ್ ಆಗಿದ್ದಾರೆ. ಈಗ ಬೋರ್ಡಿಂಗ್ ಆಗುವಂತಹ ನಿರೀಕ್ಷೆ. ಪ್ರಜ್ವಲ್ ಆಗಮನಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಎಸ್ಐಟಿ ಕಾದು ಕುಳಿತಿದೆ ಪ್ರಜ್ವಲ್ ವಶಕ್ಕೆ ಪಡೆಯೋದಕ್ಕೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರಜ್ವಲ್ ಬೋರ್ಡಿಂಗ್ ಡೀಟೇಲ್ಸ್ ಕೂಡ ಲಭ್ಯ ಆಗತ್ತೆ. ಹವಾಮಾನ ವೈಪರೀತ್ಯದಿಂದಾಗಿ 1 ಗಂಟೆ ತಡವಾಗಿ ಬರಲಿದೆ ಲುಫ್ತಾನ್ಸಾ ವಿಮಾನ. ಸಂಜೆ 4:20ಕ್ಕೆ ಟೇಕ್ ಆಫ್ ಆಗುತ್ತೆ. ಪ್ರಜ್ವಲ್ ನಿಜಕ್ಕೂ ಈ ಬಾರಿ ಬರ್ತಾರಾ, ವಾಪಸ್ ಆಗ್ತಾರಾ ಎನ್ನುವಂತಹ ಅನುಮಾನದ ನಡುವೆ ಜರ್ಮನಿಯ ಮ್ಯೂನಿಚ್ ಏರ್ಪೋರ್ಟ್ಗೆ ಪ್ರಜ್ವಲ್ ಬಂದಿದ್ದಾರೆ, ಚೆಕ್ ಇನ್ ಆಗಿದ್ದಾರೆ, ಬೋರ್ಡಿಂಗ್ ಆಗುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಈ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಇವತ್ತಿನ ಬಹುದೊಡ್ಡ ಸುದ್ದಿ ಇದು. ಪ್ರಜ್ವಲ್ ರೇವಣ್ಣ ಈ ವಿಡಿಯೋ ಪ್ರಕರಣದಲ್ಲಿ ಆರೋಪಿಯಾಗಿದ್ದು 1 ತಿಂಗಳ ಮೇಲಾಯಿತು. ಯಾವಾಗ ವಾಪಸ್ ಬರ್ತಾರೆ ಅಂತ ಎಸ್ಐಟಿ ಕಾದಿರುವಾಗ ಇವತ್ತು ಬರ್ತಾರೆ ಎನ್ನುವಂತಹ ನಿರೀಕ್ಷೆ ಏನಿದೆ, ಆ ನಿರೀಕ್ಷೆ ನಿಜವಾಗುವಂತಹ ಸಮಯ ಬರ್ತಾ ಇದೆಯಾ? ಚೆಕ್ ಇನ್ ಆಗಿದ್ದಾರೆ ಎನ್ನುವಂತಹ ಡೀಟೇಲ್ಸ್ ಏನ್ ಬರ್ತಾ ಇದೆ? ಬಹುಶಃ ಬೋರ್ಡಿಂಗ್ ಆದ್ಮೇಲೆ ಕನ್ಫರ್ಮೇಶನ್ ಸಿಗುತ್ತಾ ಅಂತ? ಖಂಡಿತವಾಗಿಯೂ ಪ್ರತಿಮಾ, ಯಾಕಂದ್ರೆ ಕಳೆದ ಒಟ್ಟು 6 ಬಾರಿ ಪ್ರಜ್ವಲ್ ರೇವಣ್ಣ ಟಿಕೆಟನ್ನು ಬುಕ್ ಮಾಡಿಕೊಂಡು ರದ್ದು ಮಾಡಿದರು. ಇದು 6ನೇ ಬಾರಿ. ಈ ಬಾರಿ ಕನ್ಫರ್ಮ್ ಕೂಡ ಆಗಿರುವಂಥದ್ದು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಒಂದು ಖಚಿತವಂತಹ ಮಾಹಿತಿ ಕೂಡ ಬರ್ತಾ ಇರೋದು. ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯರಾತ್ರಿ ಭಾರತಕ್ಕೆ ಆಗಮಿಸೋದು ಪಕ್ಕ ಅನ್ನುವಂತಹ ಸ್ಪಷ್ಟವಂತಹ ಮಾಹಿತಿ ನಮಗೆ ಬರ್ತಾ ಇರುವಂಥದ್ದು. ಪ್ರಜ್ವಲ್ ರೇವಣ್ಣ ಇವತ್ತು 4:00 ಇಂಡಿಯನ್ ಟೈಮ್ ಪ್ರಕಾರ ಜರ್ಮನಿಯ ಮ್ಯೂನಿಚಿಂದ ಮಧ್ಯರಾತ್ರಿ 12:00 ಭಾರತದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಿದ್ದಾರೆ ಅನ್ನುವಂತಹ ಒಂದು ಟಿಕೆಟ್ ಕೂಡ ಕನ್ಫರ್ಮ್ ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಡ ಈಗ ಆಲ್ರೆಡಿ ಸಾಕಷ್ಟು ಕಸರತ್ತನ್ನು ಕೂಡ ನಡೆಸ್ಕೊಳ್ತಾರೆ. ಬಂದ ತಕ್ಷಣ ಯಾವ ರೀತಿ ಅವ್ರನ್ನ ಬಂಧನದ ಪ್ರಕ್ರಿಯೆ ಮಾಡಬೇಕು, ಆ ಬಳಿಕ
ಬಳಿಕ ವಿಚಾರಣೆ ಯಾವ ಹಂತದಲ್ಲಿ ನಡೀಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ರೆಡಿ ಆಗಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಬರ್ತಾರಾ ಇಲ್ಲವಾ ಅನ್ನುವಂತಹ ಅನುಮಾನ ಕೂಡ ಇತ್ತು ಜೊತೆ. ಯಾಕಂದರೆ ನಿನ್ನೆ ತಾನೇ ಮಧ್ಯಂತರ ಜಾಮೀನಿಗೂ ಕೂಡ ಅರ್ಜಿ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಆ ಮಧ್ಯಂತರ ಜಾಮೀನು ತೀರ್ಪು ಏನಾಗುತ್ತೋ ನೋಡಿಕೊಂಡು ಆ ಬಳಿಕ ಬರ್ತಾರೆ ಅನ್ನುವಂತಹ ಒಂದಷ್ಟು ಗೊಂದಲ ಕೂಡ ಇತ್ತು. ಆದರೆ ಆ ಗೊಂದಲ ಎಲ್ಲವೂ ಕೂಡ ನಿವಾರಣೆ ಆಗಿರುವಂಥದ್ದು. ಜರ್ಮನಿಯ ಮ್ಯೂನಿಚ್ನಲ್ಲಿ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಎಂಟ್ರಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರುವಂಥದ್ದು. ಜೊತೆಗೆ ಅವರ 2 ಟ್ರಾಲಿ ಬ್ಯಾಗ್ಗಳು ಕೂಡ ಚೆಕ್ ಇನ್ ಆಗಿದ್ದಾವೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರುವಂಥ ಜೊತೆಗೆ ಇನ್ನೇನು ಒಂದು 5 ರಿಂದ 10 ನಿಮಿಷದ ಒಳಗಡೆ ಅವರ ಬೋರ್ಡಿಂಗ್ ಕೂಡ ಕನ್ಫರ್ಮ್ ಆಗುತ್ತೆ, ಆ ಮಾಹಿತಿ ಕೂಡ ಸಿಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರೋದು. ಸೊ ಈ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಸಾಕಷ್ಟು ಅಲರ್ಟ್ ಆಗಿದ್ರೆ ಬಹುಶಃ ಇವತ್ತು ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಬರುವುದು 100% ಖಚಿತ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ರವಿ, ಮಧ್ಯರಾತ್ರಿ ಬಂದು ತಲುಪ್ತಾರೆ ಅನ್ನುವಂಥ ಮಾಹಿತಿಗಳೇನು ಸಿಗ್ತಾ ಇತ್ತು, ಈಗೇನು ವಿಳಂಬ ಆಗುತ್ತೆ ಅನ್ನುವಂಥ ಡೀಟೇಲ್ಸ್ ಏನು ಲಭ್ಯ ಆಗ್ತದೆ? ಎಷ್ಟು ಹೊತ್ತಿಗೆ ಆಗಿದ್ರೆ ಬರಬಹುದು ಪ್ರಜ್ವಲ್? ಇಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿ ಅವ್ರನ್ನ ವಶಕ್ಕೆ ಪಡೆಯೋದೊಂದೇ ಬಾಕಿನಾ ಅಂತ? ಖಂಡಿತವಾಗಿಯೂ ಮಧ್ಯಾಹ್ನ 3:30ಕ್ಕೆ ಜರ್ಮನಿಯ ಕಾಲಮಾನದಿಂದ ಭಾರತದ ಕಾಲಮಾನದಿಂದ ಬಿಡ್ತಾ ಇತ್ತು. ಅಂದರೆ 12:30 ಜರ್ಮನಿಯ ಮ್ಯೂನಿಚ್ನ ಕಾಲಮಾನ. ಆದರೆ ಹವಾಮಾನ ವೈಪರೀತ್ಯದಿಂದಾಗಿ 1 ಅವರ್ ಡಿಲೇ ಅಂತೇಳಿ ಈಗ ಆಲ್ರೆಡಿ ಗೊತ್ತಾಗಿರುವಂಥದ್ದು. 4:30 ತಪ್ಪರೆ 4:35ಕ್ಕೆ ಜರ್ಮನಿಯ ಮ್ಯೂನಿಚ್ನಿಂದ ವಿಮಾನ ಹೊರಟಿರುವಂಥದ್ದು. ಭಾರತದ ಕಾಲಮಾನ ಪ್ರಕಾರ 12:30ಕ್ಕೆ ಇವತ್ತು ಮಧ್ಯರಾತ್ರಿ ಬರ್ತಾ ಇತ್ತು. ಆದರೆ ಈಗ ಫ್ಲೈಟ್ ಡಿಲೇ ಆಗಿರುವಂತಹ ಹಿನ್ನೆಲೆಯಲ್ಲಿ 1 ಗಂಟೆ ತಡವಾಗಿ ಅಂದರೆ 1:15ಗೆ ಭಾರತದ ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ಮಾಹಿತಿಯ ಎಲ್ಲವನ್ನು ಕೂಡ SIT ಅಧಿಕಾರಿಗಳು ಕೂಡ ಕಲೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳ ತಂಡ ಈಗ ಆಲ್ರೆಡಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಬಂದು ಬೀಡು ಬಿಟ್ಟಿರುವಂಥದ್ದು. ಪ್ರತಿಮಾ, ಪ್ರಜ್ವಲ್ ಈ ಹಿಂದೆ 5 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು, ಬರ್ತಾರೆ ಅಂತ ಕಾದು SIT ಕಾಯ್ತಲೇ ಇತ್ತು ಅಷ್ಟೇ ಬಿಟ್ಟರೆ ಪ್ರಜ್ವಲ್ ವಾಪಸ್ ಆಗಿರಲಿಲ್ಲ. ಈ ಬಾರಿ ಪ್ರಜ್ವಲ್ ಬರ್ತಾರೆ ಅನ್ನುವಂಥ ಕನ್ಫರ್ಮೇಷನ್ ಹೇಗೆ SIT ಪಡೆದುಕೊಳ್ಳುತ್ತೆ? ಅಂದರೆ ಈಗ ಒಂದು ಚೆಕ್ ಇನ್ ಆಗಿರುವಂಥ ಮಾಹಿತಿಗಳೆಲ್ಲ ಲಭ್ಯ ಆಗ್ತಾ ಇದೆ. ಈಗ ಬೋರ್ಡಿಂಗ್ ಆದಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಅದೇ ಪ್ರಜ್ವಲ್ಲೇ ಹೊರಟಿರುವಂಥದ್ದ ಇದೆಲ್ಲ ಡೀಟೇಲ್ಸ್ಗಳನ್ನು SIT ಪಡೆದುಕೊಳ್ಳುತ್ತಾ ಅಂಥದ್ದೊಂದು ಪ್ರಕ್ರಿಯೆಗಳು ನಡೀತಾ ಇದೆಯಾ ಹೇಗೆ? ಖಂಡಿತವಾಗಿ. ಯಾಕಂದರೆ ಪ್ರಜ್ವಲ್ ರೇವಣ್ಣ ಈ ಹಿಂದೆ ಅಂದರೆ ಮೇ 10ನೇ ತಾರೀಕು, ಮೇ 12, ಮೇ 14 ಮತ್ತು ಮೇ 15ನೇ ತಾರೀಕು ಒಟ್ಟು 4 ಬಾರಿ ಟಿಕೆಟ್ ಕೂಡ ಬುಕ್ ಮಾಡಿದರು. ಮೇ 15ನೇ ತಾರೀಕು ಮಧ್ಯಾಹ್ನದ ಮ್ಯೂನಿಚ್ ಲುಫ್ತಾನಾ ಏರ್ಲೈನ್ಸಲ್ಲಿ ಟಿಕೆಟ್ ಕೂಡ ಕನ್ಫರ್ಮ್ ಮಾಡಿದ್ರು. ಆ ಸಂದರ್ಭದಲ್ಲಿ ಇನ್ನೇನು ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಫ್ಲೈಟ್ ಹತ್ತಿರೋದಿಲ್ಲ. ಸೊ ಹೀಗಾಗಿ ಅವತ್ತು ಕೂಡ ರದ್ದಾಗಿರುತ್ತೆ. ಸೊ ಆದರೆ ಅಂತಿಮವಾಗಿ ದೇವೇಗೌಡರ ಬಹಿರಂಗ ಪತ್ರ ಮತ್ತು ಕುಮಾರಸ್ವಾಮಿ ಅವರ ಮನವಿ ಮೇರೆಗೆ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋವನ್ನು ಕೂಡ ಬಿಟ್ಟಿರುವಂಥದ್ದು. ನಾನು ಭಾರತಕ್ಕೆ ಮೇ 31ನೇ ತಾರೀಕು ಶುಕ್ರವಾರ ಬೆಳಗ್ಗೆ ವಿಚಾರಣೆಗೆ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತಹ ಒಂದು ವಿಡಿಯೋ ಕೂಡ ಬಿಟ್ಟ ಬಳಿಕ ಅವರು ನಿನ್ನೆ ಬೆಳಗ್ಗೆ ಒಂದು ಏರ್ ಟಿಕೆಟ್ ಅನ್ನು ಕೂಡ ಬುಕ್ ಮಾಡ್ಕೊತಾರೆ. ಆ ಏರ್ ಟಿಕೆಟ್ ಪ್ರಕಾರ ಇವತ್ತು ಮಧ್ಯರಾತ್ರಿ 12:15ಗೆ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿರುವಂಥದ್ದು. ಸೊ ಹೀಗಾಗಿ ಇವತ್ತು ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ತುಂಬ ಸ್ಪಷ್ಟವಾಗಿರುತ್ತೆ. ಯಾಕಂದರೆ ಈಗ ಆಲ್ರೆಡಿ 4 ಬಾರಿ ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ 5ನೇ ಬಾರಿ ಕೂಡ ಬರ್ತಾರಾ ಇಲ್ಲವ ಅನ್ನುವಂತಹ ಸಾಕಷ್ಟು ಗೊಂದಲ ಕೂಡ ಇರುವಂಥದ್ದು. ಯಾಕಂದರೆ ಬೋರ್ಡಿಂಗ್ ಆದ ನಂತರ ಪ್ರಜ್ವಲ್ ರೇವಣ್ಣ ಭಾರತದ ಫ್ಲೈಟ್ ಹತ್ತಿದಾರಾ ಇಲ್ಲವ ಅನ್ನೋದು ಕನ್ಫರ್ಮ್ ಆಗುತ್ತೆ. ಬೋರ್ಡಿಂಗ್ ಆದ ಬಳಿಕ ಒಟ್ಟು 2 ಪ್ರಯಾಣಿಕರ ಲಿಸ್ಟ್ಗಳನ್ನು ಜರ್ಮನ್ ಲುಫ್ತಾನಾ ಏರ್ಲೈನ್ಸ್ ಅವರು ಕಳಿಸ್ತಾರೆ. ಒಂದು ಇಮಿಗ್ರೇಷನ್ ವಿಭಾಗಕ್ಕೆ ಕಳಿಸ್ತಾರೆ, ಮತ್ತೊಂದು ಕಸ್ಟಮ್ಸ್ ವಿಭಾಗಕ್ಕೆ ಕೂಡ ಕಳಿಸ್ತಾರೆ. ಆ ಕಸ್ಟಮ್ಸ್ ವಿಭಾಗ ಮತ್ತು ಇಮಿಗ್ರೇಷನ್ ವಿಭಾಗಕ್ಕೆ ಕಳಿಸುವಂತಹ ಪ್ರಯಾಣಿಕರ ಪಟ್ಟಿಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದರೆ ಖಂಡಿತವಾಗಿ ಕೂಡ ಭಾರತಕ್ಕೆ ಬರ್ತಾರೆ ಅನ್ನುವಂತಹದ್ದು ತುಂಬ ಸ್ಪಷ್ಟವಾಗಿರುವಂಥದ್ದು. ಸೊ ಈ ನೆಲೆಯಲ್ಲಿ ಕಳೆದ ಬಾರಿ ಕೂಡ 15ನೇ ತಾರೀಕು ಕೂಡ ರದ್ದಾಗಿತ್ತು. ಆದರೆ ಇವತ್ತು ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ತುಂಬ ಸ್ಪಷ್ಟವಾಗಿರುವಂಥ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಬೋರ್ಡಿಂಗ್ ಪ್ರಕ್ರಿಯೆ ಕೂಡ ಜರ್ಮನಿಯ ಮ್ಯೂನಿಚ್ನಲ್ಲಿ ಆರಂಭವಾಗಿರುವಂಥ ಹಿನ್ನೆಲೆಯಲ್ಲಿ ಇನ್ನೇನು ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ಬಳಿಕ ಬೋರ್ಡಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಆ ಹಂತದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳಿಗೆ ತಲುಪುವಂತಹ ಒಂದು ಪ್ರಯಾಣಿಕರ ಪಟ್ಟಿ ಮತ್ತು ಇಮಿಗ್ರೇಷನ್ಗೆ ತಲುಪುವಂತಹ ಪ್ರಯಾಣಿಕರ ಪಟ್ಟಿ, ಆ 2 ಪಟ್ಟಿಗಳು ಕೂಡ SIT ಅಧಿಕಾರಿಗಳ ಕೈಗೆ ಸಿಗುತ್ತೆ. ಆ ಪಟ್ಟಿಯಲ್ಲಿ ಪ್ರಜ್ವಲ್ ರೇವಣ್ಣ ಇದ್ರೆ ಭಾರತಕ್ಕೆ ಬರುವುದು ಬಹುತೇಕ ಖಚಿತ ಅನ್ಬೋದು. ಯಾಕಂದ್ರೆ ಈಗ ಆಲ್ರೆಡಿ 2 ಟ್ರಾಲಿ ಬ್ಯಾಗ್ಗಳು ಕೂಡ ಬುಕ್ ಆಗಿರುವಂತಹ ಹಿನ್ನೆಲೆ ಬಹುಶಃ ಭಾರತಕ್ಕೆ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅನ್ನೋದು ತುಂಬಾ ಕನ್ಫರ್ಮ್ ಆಗಿ ಗೊತ್ತಾಗ್ತಿರುವಂತದ್ದು. ಪ್ರತಿಮಾ, ರವಿ, ಈಗ ಚೆಕ್ ಇನ್ಗಳು ಆನ್ಲೈನ್ ಚೆಕ್ ಇನ್ ಕೂಡ ಮಾಡ್ಕೊಳ್ತಾರೆ, ನಂತರ ಅಲ್ಲಿ ಹೋಗಿ ಎಲ್ಲ ಡೀಟೇಲ್ಸ್ಗಳನ್ನ ಕೊಡ್ತಾರೆ. ಯಾಕಂದ್ರೆ ಪ್ರಜ್ವಲ್ ಬಗ್ಗೆ ಆರಂಭದಿಂದಲೂ ಅನುಮಾನ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ಹಂತದಲ್ಲೂ ಕನ್ಫರ್ಮೇಷನ್ ಪಕ್ಕಾ ಆಗೋವರೆಗೂ ಬರ್ತಾರಾ ಅನ್ನುವಂಥದ್ದು ಇನ್ನೂ ಪ್ರಶ್ನೆಯಾಗೆ ಉಳಿತಾ ಇದೆಯಾ ಅಂತ? ಖಂಡಿತವಾಗಿಯೂ. ಯಾಕಂದರೆ ಈಗ ಆಲ್ರೆಡಿ 4 ಬಾರಿ ಟಿಕೆಟನ್ನು ಬುಕ್ ಮಾಡಿಕೊಂಡು ರದ್ದು ಮಾಡಿರುವಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಬೆಂಗಳೂರಿಗೆ ಬರ್ತಾರಾ ಇಲ್ಲುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಆದರೆ ಇವತ್ತಿನ ಸೂಚನೆಗಳು ಮತ್ತು ಮಾಹಿತಿಯ ಪ್ರಕಾರ ಭಾರತಕ್ಕೆ ಬರುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ಈಗ ಆಲ್ರೆಡಿ ಜರ್ಮನಿಯ ಮ್ಯೂನಿಚ್ನಲ್ಲೂ ಕೂಡ ಏರ್ಪೋರ್ಟ್ಗೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಜೊತೆಗೆ ಅವರ 2 ಟ್ರಾಲಿ ಬ್ಯಾಗ್ಗಳು ಕೂಡ ಚೆಕ್ ಇನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹುಶಃ ಅಂದರೆ ಇಷ್ಟರ ಅವಧಿಯಲ್ಲಿ ಈಗ ಆಲ್ರೆಡಿ ಅವರು ಕೂಡ ಚೆಕ್ ಇನ್ ಆಗಿರ್ಬೋದು, ಆ ಮಾಹಿತಿ ಕೂಡ ಬರುತ್ತೆ. ಯಾಕಂದರೆ ಮೇ
ಮೇ 31 ಬಳಿಕ ರಾಜತಾಂತ್ರಿಕ ಪಾಸ್ಪೋರ್ಟ್ ಇರುವಂತಹ ಹಿನ್ನೆಲೆಯಲ್ಲಿ ಬೇರೆ ದೇಶಗಳಲ್ಲಿ ಇರಬೇಕಾದ್ರೆ ಒಂದಷ್ಟು ಅನುಮತಿ ಕೂಡ ಬೇಕಾಗುತ್ತೆ. ಸೊ ಈ ಎಲ್ಲ ಟೆಕ್ನಿಕಲ್ ಎರರ್ಗಳು ಗೊತ್ತಾಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಭಾರತಕ್ಕೆ ಬರೋದು ಬಿಟ್ಟು ಬೇರೆ ಆಪ್ಷನ್ಸೇ ಇಲ್ಲ ಅನ್ಬೋದು. ಸೊ ಹೀಗಾಗಿ ಈ ಬಾರಿ ಭಾರತಕ್ಕೆ ಬರ್ತಾರೆ ಪ್ರಜ್ವಲ್ ಅನ್ನೋದು ಬಹುಶಃ ನಮಗೆ ಬರ್ತಿರುವಂತಹ ಮಾಹಿತಿ ಪ್ರಕಾರ ಖಚಿತ ಅಂತ ಅನಿಸ್ತಾ ಇದೆ. ಪ್ರತಿಮಾ, ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ಅನುಮಾನಗಳು ಕಾಡಿತ್ತು ರವಿ. ನಾವಾಗಲೇ ಮಾತನಾಡಿದ್ವಿ, ಆ ಟಿಕೆಟ್ನ ಡೀಟೇಲ್ಸ್ಗಳನ್ನ ಗಮನಿಸ್ತಾ ಹೋದಾಗ ಅದನ್ನು ಸಬೂಬು ಹೇಳ್ಕೊಂಡು ಎಲ್ಲೋ ಬರೋದನ್ನು ತಪ್ಪಿಸ್ಕೊಳ್ತಾರಾ ಪ್ರಜ್ವಲ್ ಅಂತ. ಬಹುಶಃ ಇನ್ನೇನು ಕೆಲವೇ ಹೊತ್ತಲ್ಲಿ ಅದು ಕೂಡ ಸ್ಪಷ್ಟ ಆಗತ್ತಾ ಅಂತ. ಖಂಡಿತವಾಗಿ. ಯಾಕಂದರೆ ಟಿಕೆಟ್ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದ್ವು. ಅಂದರೆ ಆಫ್ಘಾನಿಸ್ತಾನ್ ಪಾಸ್ಪೋರ್ಟ್ ಅನ್ನುವಂತಹ ಒಂದು ಎಂಟ್ರಿ ಇದ್ದರೆ ಮತ್ತೊಂದು ಇಂಡಿಯನ್ ಎಂಟ್ರಿ ಕೂಡ ಇತ್ತು. ಆ ಎರಡು ಪಾಸ್ಪೋರ್ಟ್ಗಳ ಎಂಟ್ರಿಗಳಲ್ಲೂ ಕೂಡ 11/24 ಅಂತಂದ್ರು, ನವೆಂಬರ್ 24ಕ್ಕೆ ಎಕ್ಸ್ಪೈರ್ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ ಇತ್ತು. ಜೊತೆಗೆ ಪುರುಷ ಅನ್ನುವಂತಹ ನಮ್ಮ ಕಾಲಮ್ನಲ್ಲಿ ಫೀಮೇಲ್ ಮಹಿಳೆ ಅನ್ನುವಂತಹ ಒಂದು ಕಾಲಮ್ ಕೂಡ ಇರುವಂಥದ್ದು. ಜೊತೆಗೆ ಅರುಣಾಚಲ ಪ್ರದೇಶದ ಅಡ್ರೆಸ್ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಾರಣಗಳನ್ನು ಹೇಳ್ಕೊಂಡು ಈ ಬಾರಿ ಕೂಡ ಪ್ರಯಾಣ ಮುಂದೂಡ್ಬೋದಾ ಅನ್ನುವಂತಹ ಒಂದಷ್ಟು ಸಾಧ್ಯತೆಗಳು ಕೂಡ ಇದ್ವು. ಸೊ ಈ ಬಗ್ಗೆ ಈಗ ಆಲ್ರೆಡಿ ನಾವು ಕೂಡ ಒಂದಷ್ಟು ತಜ್ಞರನ್ನು ಮಾತಾಡಿಸಿದ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಟೆಕ್ನಿಕಲ್ ಎರರ್ ಆಗಬಹುದು. ಯಾಕಂದರೆ ಪಾಸ್ಪೋರ್ಟ್ ನಂಬರ್ ಕರೆಕ್ಟ್ ಇದ್ದಂತಹ ಸಂದರ್ಭದಲ್ಲಿ ಇವ್ಯಾವು ಕೂಡ ಮಾನ್ಯತೆ ಆಗಲ್ಲ. ಟಿಕೆಟ್ ಬುಕ್ಕಿಂಗ್ ಮಾಡಿರುವಂತಹ ಒಂದಷ್ಟು ಕಣ್ತಪ್ಪಿನ ಎಡವಟ್ಟುಗಳು ಅನ್ನುವಂತಹ ಕಾರಣಗಳನ್ನು ನೀಡಿ ಪ್ರಯಾಣಕ್ಕೆ ಅನುಮತಿ ನೀಡಬಹುದು ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುಶಃ ಪ್ರಜ್ವಲ್ ಭಾರತಕ್ಕೆ ಇವತ್ತು ಬರುವಂತಹ ಸಾಧ್ಯತೆ ತುಂಬಾ ನಿಶ್ಚಳವಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.